ಒಂದಿಷ್ಟು ಜನ ಒಂದಿಷ್ಟು ಕ್ಯಾಂಪೇನ್ಗಳನ್ನ ಮಾಡ್ತಾ ಇದ್ರು. ಒಂದೊಮ್ಮೆ ಏನಾದರೂ ಅಶ್ವಿನಿ ಗೌಡ ಅವರು ವಿನ್ ಆದ್ರೆ ಅಥವಾ ಮೊದಲ ಸ್ಥಾನದಲ್ಲಿ ಬಂದ್ರೆ ಬಿಗ್ ಬಾಸ್ ಮನೆಗೆ ಕಲ್ಲು ಹೊಡಿತೀವಿ ಅಥವಾ ಬೇರೆದೇ ರೀತಿಯಲ್ಲಿ ಅದು ಒಂದಿಷ್ಟು ಮಾತುಕತೆಗಳಾಗಿದ್ದಾವೆ. ಆ ರೀತಿಯ ಒಂದಿಷ್ಟು ವಿಚಾರಗಳೆಲ್ಲವೂ ಕೂಡ ಮುನ್ನೆಲೆಗೆ ಬಂದಿತ್ತು. ಅಂದ್ರೆ ಅಶ್ವಿನಿ ಗೌಡ ಅವರು ಮೊದಲ ಸ್ಥಾನದಲ್ಲಿ ಇರಬಾರ್ದು ಅನ್ನುವಂಥ ಉದ್ದೇಶನ, ಅಥವಾ ಸರಿಯಾಗಿ ಆಡ್ತಾ ಇಲ್ಲ ಅನ್ನುವಂಥ ಉದ್ದೇಶನ, ಅಥವಾ ಇನ್ಫ್ಲುಯೆನ್ಸ್ ಮೇಲೆ ಈ ಒಂದು ವಿನ್ನರ್ಸ್ ಪಟ್ಟವನ್ನ ಮುಡುಗೇರಿಸ್ಕೊಳ್ತಾ ಇದ್ದಾರೆ ಅನ್ನೋದಾ ಅಂತ. ಸರ್, ನನ್ನ ಲೈಫಲ್ಲಿ ನಾನು ಇವತ್ತಿನವರೆಗೂ ಯಾರ ಹೆಸರು ಹೇಳ್ಕೊಂಡು ಕೂಡ ನಾನು ಮುಂದೆ ಬಂದಿಲ್ಲ. ನಾನು ನಮ್ಮ ತಂದೆ ನಮಗೆ ಹೀಗಿದೆ ಹಾಗಿದೆ ಅದಿದೆ ಇದಿದೆ ಯಾವುದನ್ನು ನಾನು ಹೇಳಲಿಲ್ಲ. ನಾನು ಇಲ್ಲಿವರೆಗೂ ಬಿಗ್ ಬಾಸ್ ಮನೆಗೂ ನಾನು ಹೋದೆ ಅಂದರೆ ತುಂಬ ಕಷ್ಟಪಟ್ಟೆ ನಾವು ಅಲ್ಲಿಗೆ ಹೋಗಿದ್ದೀವಿ. 20 ವರ್ಷದ ನನ್ನ ಸಿನಿಮಾ ಪ್ರಯಾಣ ಇದೆ ಅದರಲ್ಲಿ, ಇವತ್ತು ನೆನ್ನೆದಲ್ಲ. ಬಟ್ ಬಿಗ್ ಬಾಸ್ ಮನೆಯೊಳಗಡೆ ಒಂದಷ್ಟು ಜನ ಬಂದಂಥವ್ರದ್ದು ಜರ್ನಿ ಬಂದು 6 ತಿಂಗಳು 8 ತಿಂಗಳು 1 ವರ್ಷ 2 ವರ್ಷ. ಬಟ್ ನನ್ನ ಪ್ರಯಾಣ ಒಬ್ಬ ಕಲಾವಿದೆಯಾಗಿ 20 ವರ್ಷ. 20 ವರ್ಷದಿಂದ ನಾನು ಒಬ್ಬ ಕಲಾವಿದೆ ಆಗಿದ್ದಕ್ಕೇ ನಾನು ಬಿಗ್ ಬಾಸ್ 12ಕ್ಕೆ ಹೋಗಿದ್ದು. ಸುಲಭವಾಗಿ ನನಗೆ ಸಿಕ್ಕಿರಲಿಲ್ಲ ಆ ಪಟ್ಟ. ಹಾಗಾಗಿ ಯಾವ ಇನ್ಫ್ಲುಯೆನ್ಸು ಯಾವುದೂ ಇರಲಿಲ್ಲ. ನನ್ನ ಮನೆಯ ಮಗಳು, ನನ್ನ ಕುಟುಂಬದ ಮಗಳು ಅಂತ ಹೇಳಿ ನನ್ನ ಸಂಘಟನೆಯವ್ರು ನನಗೆ ಬೆಂಬಲಿಸಿದ್ರೆ ಹೊರತಾಗಿ ಯಾವುದು ಇನ್ಫ್ಲುಯೆನ್ಸ್ ಖಂಡಿತವಾಗ್ಲೂ ಇಲ್ಲ. ನಾನು ಅಲ್ಲಿ ಆಟನೇ ಆಡಲಿಲ್ಲ ಅಂತಂದರೆ ನನ್ನನ್ನು ಯಾಕೆ ಫಿನಾಲೆವರೆಗೂ ಇಟ್ಕೋತಾ ಇದ್ರು. ಹಾಗಾಗಿ ನಾನು ಅಲ್ಲಿ ಆಟ ಆಡಿದ್ದೀನಿ, ಟಾಪ್ 3ಗೆ ಬಂದಿದ್ದೀನಿ ಅಂದರೆ ಅಶ್ವಿನಿ ಖಂಡಿತವಾಗ್ಲೂ ಅವರು ಒಂದು ಏನು ಹೇಳ್ತಾರೆ ಆ ಮನೆಗೆ ಅವ್ರನ್ನ ಅವ್ರು ಅರ್ಪಿಸ್ಕೊಂಡಿದ್ರು ಅಂತಲೇ ಅರ್ಥ.